ಹಾಯ್ ನಮಸ್ತೆ, ನಾನು ಗಾಯತ್ರಿ ಸತೀಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾನು ಸಂಜೆಯ ಕಾಫಿ ಅಥವಾ ಟೀ ಜೊತೆಗೆ ಟೇಸ್ಟಿಯಾಗಿರುವಂತಹ ಸಿಂಪಲ್ ಸ್ನ್ಯಾಕ್ಸ್ ವೆಜಿಟೇಬಲ್ ಪ್ಯಾಟೀಸ್ ಅಥವಾ ಕಟ್ಲೆಟ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡೋದಕ್ಕೆ ಮಧ್ಯಮ ಗಾತ್ರದ 6 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರುವ ನೀರನ್ನು ಸೇರಿಸಿ 4 ರಿಂದ 5 ವಿಸಿಲ್ ಹಾಕಿ ಮೆತ್ತಗೆ ಬೇಯಿಸಿ. ಬಿಸಿ ಆರಿದ ಮೇಲೆ ಸಿಪ್ಪೆ ತೆಗೆದು ಈ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿ ಆಲೂಗಡ್ಡೆಯನ್ನು ರೆಡಿ ಮಾಡಿಟ್ಟಿರಬೇಕು. ನಂತರ 6 ರಿಂದ 7 ಬ್ರೆಡ್ ಸ್ಲೈಸ್ ಅನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಟ್ರೆ ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಆಗತ್ತೆ. ಇನ್ನು ಮೈದಾ ಹಿಟ್ಟಿನ ಸ್ಲರಿ ತಯಾರಿಸಬೇಕು. 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ಚಿಟಿಕೆ ಉಪ್ಪು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದಂತೆ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯ ತೆಳುವಾಗಿರುವ ಮಿಶ್ರಣವನ್ನು ತಯಾರಿಸಿ ಪಕ್ಕದಲ್ಲಿಡಿ. ಇನ್ನು ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿಯಾದ ಮೇಲೆ 1/4 ಚಮಚ ಜೀರಿಗೆ ಹಾಕಿ ಬಾಡಿಸಿ ಚಿಕ್ಕದಾಗಿ ಕಟ್ ಮಾಡಿರುವ 2 ಈರುಳ್ಳಿ ಹಾಕಿ ಒಗ್ಗರಣೆ ಜೊತೆ ಒಂದ್ಸಲ ಮಿಕ್ಸ್ ಮಾಡಿ ಚಿಟಿಕೆ ಉಪ್ಪು ಹಾಕಿ ಈರುಳ್ಳಿಯನ್ನು 50% ಬಾಡಿಸ್ಕೋಬೇಕು. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ಫ್ರೋಝನ್ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಹಸಿ ಬಟಾಣಿಯನ್ನಾದರೂ ಸೇರಿಸಬಹುದು. ಒಂದು ತುರಿದಿರುವಂತಹ ಕ್ಯಾರೆಟ್, ಅರ್ಧ ಕಪ್ ಆಗುವಷ್ಟು ತುರಿದಿರುವ ಬೀಟ್ರೂಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಆಮ್ಚೂರ್ ಪೌಡರ್, 3/4 ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಅಥವಾ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಚಿಮುಕಿಸಿ ನಿಧಾನ ಉರಿ ಮಾಡಿ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. 2-3 ನಿಮಿಷದ ನಂತರ ನೋಡಿ, ಹಾಕಿರುವಂತಹ ಮಸಾಲೆ ಏನಿದೆ ಅದರ ಹಸಿ ವಾಸನೆ ಪೂರ್ತಿಯಾಗಿ ಹೋಗಿ ತರಕಾರಿ ಕೂಡ ಹದವಾಗಿ ಬೆಂದಿರುತ್ತೆ. ಈ ಹಂತದಲ್ಲಿ ಬೇಯಿಸಿ ಮ್ಯಾಶ್ ಮಾಡಿಟ್ಟಿರುವ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ತರಕಾರಿ ಅಥವಾ ಆಲೂಗಡ್ಡೆಯಲ್ಲಿ ನೀರಿನಂಶ ಒಂಚೂರು ಇರಬಾರ್ದು. ಪೂರ್ತಿಯಾಗಿ ಮಿಕ್ಸ್ ಮಾಡಿ 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಮಿಶ್ರಣ. ತಣಿದ ನಂತರ ಚಿಕ್ಕ ಕಿತ್ತಳೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಅಷ್ಟು ಉಂಡೆಗಳನ್ನು ಮಾಡ್ಕೊಂಡಾದ್ಮೇಲೆ ಉಂಡೆಯನ್ನು ನಿಧಾನವಾಗಿ ಪ್ರೆಸ್ ಮಾಡಿ ಒಡೆಯೆಲ್ಲ ಯಾವ ರೀತಿಯಾಗಿ ತಟ್ತೀವಿ ನೋಡಿ ಅದೇ ರೀತಿಯಲ್ಲಿ ಸ್ವಲ್ಪ ದಪ್ಪವಾಗಿ ಇರುವಂತೆ ತಟ್ಕೊಳ್ಬೇಕು. ನಂತರ ಅಂಗೈಯಿಂದ ರೋಲ್ ಮಾಡಿದ್ರೆ ಪ್ಯಾಟೀಸ್ ಶೇಪ್ ಸಿಗತ್ತೆ. ಇನ್ನು ಮೈದಾ ಸ್ಲರಿಯಲ್ಲಿ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ರೋಲ್ ಮಾಡಿ ಹೀಗೆ ಪೂರ್ತಿಯಾಗಿ ರೆಡಿ ಮಾಡಿ ನಿಮ್ಮ ಹತ್ರ ಸಮಯ ಇದ್ದರೆ 1 ಗಂಟೆ ಫ್ರಿಜ್ನಲ್ಲಿಟ್ಟು ನಂತರ ಇದನ್ನು ಫ್ರೈ ಮಾಡಿದರೆ ಪರ್ಫೆಕ್ಟ್ ಆಗಿರುವ ಟೇಸ್ಟ್ನಲ್ಲಿ ಬರುತ್ತೆ. ಆದರೆ ನಾನಿಲ್ಲಿ ತಕ್ಷಣಕ್ಕೆ ಮಾಡ್ತಾ ಇರೋದು. ಇನ್ನು ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ಈ ರೀತಿಯ ಅಗಲವಾಗಿರುವಂತಹ ಫ್ರೈಯಿಂಗ್ ಪ್ಯಾನ್ ತಗೊಂಡ್ರೆ ಒಳ್ಳೆಯದು. 1/4 ಕಪ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ತಯಾರಿಸಿರುವ ಪ್ಯಾಟೀಸ್ ಅನ್ನು ಒಂದೊಂದನ್ನಾಗಿ ಇಡ್ತಾ ಹೋಗಿ ನಿಧಾನ ಉರಿಯಲ್ಲಿ ಶಾಲೋ ಫ್ರೈ ಮಾಡಿ ಸ್ವಲ್ಪ ಹೊತ್ತಾದ ಮೇಲೆ ತಿರುವಿ ಹಾಕಿ ಇನ್ನೊಂದು ಬದಿಯನ್ನು ಕೂಡ ಬೇಯಿಸ್ಕೋಬೇಕು. ಕ್ರಿಸ್ಪಿಯಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿ ತನಕ ಶಾಲೋ ಫ್ರೈ ಮಾಡಿ ಎಣ್ಣೆಯಿಂದ ತೆಗಿಬೋದು. ಈಗ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಕಟ್ಲೆಟ್ ಅಥವಾ ಪ್ಯಾಟೀಸ್ ರೆಡಿ ಆಗತ್ತೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಟೊಮೆಟೊ ಕೆಚಪ್ ಜೊತೆ ಇದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ, ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.